ಆತ್ಮೀಯರೇ, ದೇವರಿಗಿಂತ ಹೆಚ್ಚಾಗಿ ಯಾವುದನ್ನಾದರೂ ಪ್ರೀತಿಸಿದರೆ ಅದೇ ನಮಗೆ ಉರುಳಾಗುತ್ತದೆ. ವಿಮೋಚನಕಾಂಡ ಪುಸ್ತಕದ ಅಧ್ಯಯನವು ಇದನ್ನೇ ನಮಗೆ ತಿಳಿಸುತ್ತದೆ. ಇಂದಿನ ಸತ್ಯವೇದ ಅಧ್ಯಯನದಲ್ಲಿ ದೇವರು ಐಗುಪ್ತದೊಳಗೆ ಕಳುಹಿಸಿದ 2ನೆಯ, 3ನೆಯ ಮತ್ತು 4ನೆಯ ಬಾಧೆಗಳ ಬಗ್ಗೆ ತಿಳಿದುಕೊಳ್ಳೋಣ. ದೇವರು ಐಗುಪ್ತರಿಗೆ ನೀಡಿದ ಹೊಡೆತಗಳು ಬಹು ಗಂಭೀರವಾಗಿದ್ದು, ಇದರಿಂದ ಫರೋಹನನು ಯಾವ ರೀತಿಯ ಸಂಧಾನಕ್ಕೆ ಒಳಗಾಗುತ್ತಾನೆ ಎಂಬ ವಿಷಯಗಳನ್ನು ತಿಳಿದುಕೊಳ್ಳಲು ಬಯಸುವಿರಾ? ಹಾಗಾದರೆ ಪ್ರಾರಂಭದಿಂದ ಕೊನೆಯವರೆಗೂ ಕಾರ್ಯಕ್ರಮ ವೀಕ್ಷಿಸಿರಿ, ತಪ್ಪದೇ ಕರೆ ಮಾಡಿರಿ. ಬನ್ನಿರಿ, ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಅವನು ನನಗೆ ಮೊರೆಯಿಡುವಾಗ ಸದುತ್ತರವನ್ನು ದಯಪಾಲಿಸುವೆನು. ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅವನನ್ನು ತಪ್ಪಿಸಿ ಘನಪಡಿಸುವೆನು. ಕೀರ್ತನೆಗಳು 91:15ನೇ ವಚನ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು. ಕಳೆದ ಕಾರ್ಯಕ್ರಮಗಳಲ್ಲಿ ನಾವು ವಿಮೋಚನಕಾಂಡ ಪುಸ್ತಕದ 7ನೇ ಅಧ್ಯಾಯದ ಧ್ಯಾನವನ್ನು ಮಾಡಿ ದೇವರ ಕೃಪೆಯಿಂದ ಅದ್ಭುತವಾದ ಅಮೂಲ್ಯವಾದ ಸತ್ಯಗಳನ್ನು ತಿಳಿದುಕೊಂಡೆವು. ದೇವರು ಮೋಶೆಯೊಡನೆ ಮಾತನಾಡಿ ಅವನನ್ನು ಬಲಪಡಿಸಿ ಫರೋಹನ ಸನ್ನಿಧಿಯಲ್ಲಿ ಹೇಳಬೇಕಾದದ್ದನ್ನು ತಿಳಿಸಿ ಕಳುಹಿಸಿದರೂ ಕೂಡ ಮೋಶೆ ನೆವನವನ್ನು ಹೇಳುತ್ತಾ ಹಿಂಜರಿದನ್ನು ನೋಡಿದ್ದೇವೆ. ಆದರೂ ತಿರುಗಿ ದೇವರು ಮೋಶೆಗೆ ಸಹಾಯಕನಾಗಿ ಅವನ ಅಣ್ಣನಾದ ಆರೋನನನ್ನು ಪ್ರವಾದಿಯಾಗಿ ನೇಮಿಸಿದ್ದು, ಅವರಿಬ್ಬರು ಫರೋಹನ ಬಳಿಗೆ ಹೋಗಿ ಒಂದು ಮಹತ್ ಕಾರ್ಯವನ್ನು ಮಾಡಿದರು. ಆರೋನನ ಕೈಯಲ್ಲಿದ್ದಂಥ ಕೋಲನ್ನು ಅವನು ನೆಲಕ್ಕೆ ಬಿಸಾಡಿದಾಗ ಅದು ಸರ್ಪವಾಯಿತು. ಆದರೆ ಐಗುಪ್ತ ದೇಶದ ವಿದ್ವಾಂಸರು, ಮಂತ್ರವಾದಿಗಳು ತಮ್ಮ ಗುಪ್ತ ವಿದ್ಯೆಯಿಂದ ಅದೇ ರೀತಿಯಾಗಿ ಮಾಡಿದರೂ ಕೂಡ ಆರೋನನ ಕೋಲು ಅವರ ಕೋಲುಗಳನ್ನು ನುಂಗಿಬಿಟ್ಟಿತು. ದೇವರು ಹೇಳಿದಂತೆ ಫರೋಹನನ ಹೃದಯ ಕಠಿಣವಾಯಿತು. ಅವನು ಅವರ ಮಾತಿಗೆ ಕಿವಿಗೊಡದೆ ಹೋದನು ಎಂಬುದನ್ನು ನೋಡಿದೆವು. ದೇವರು ಹೇಳಿದಂತೆ ತನ್ನ ಮಹತ್ ಕಾರ್ಯಗಳನ್ನು ಐಗುಪ್ತದಲ್ಲಿ ಮಾಡಲು ಆತನು ಪ್ರಾರಂಭಿಸಿದಾಗ ಮೊದಲನೆಯ ಅದ್ಭುತ ಕಾರ್ಯ ನೈಲ್ ನದಿಯ ನೀರು ರಕ್ತವಾದದ್ದು. ನೈಲ್ ನದಿಯು ಐಗುಪ್ತ ದೇಶದ ಜೀವಾಧಾರವಾಗಿತ್ತು. ಅವರು ಅದನ್ನು ಪೂಜಿಸುತ್ತಿದ್ದರು. ಜೀವವಾಗಿದ್ದ ನದಿ ಅವರಿಗೆ ಮರಣವಾಯಿತು. ಯಾವುದು ಅವರಿಗೆ ಆಶೀರ್ವಾದಪ್ರದವಾಗಿತ್ತೋ ಅದೇ ಶಾಪಕ್ಕೆ ಕಾರಣವಾಯಿತು. ಇದು ದೇವರ ತೀರ್ಪಾಗಿ ಕಂಡುಬಂತು ಎಂಬುದನ್ನು ನಾವು ತಿಳಿದುಕೊಂಡೆವು. ಇಂದು ಮುಂದುವರಿದು 8ನೇ ಅಧ್ಯಾಯದಲ್ಲಿನ ಬಾಧೆಗಳ ಬಗ್ಗೆ ನೋಡೋಣ. ಪ್ರಿಯರೇ, 8ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪ 2ನೇ ಬಾಧೆ ಕಪ್ಪೆಗಳು, 3ನೇ ಬಾಧೆ ಹೇನುಗಳು, 4ನೇ ಬಾಧೆ ವಿಷದ ಹುಳಗಳು ಎಂದು. ಪ್ರಿಯ ವೀಕ್ಷಕರೇ, ಐಗುಪ್ತರ ಮೇಲೆ ಬಾಧೆಗಳು ಮುಂದುವರಿಯುತ್ತವೆ. ಮೂರ್ತಿ ಪೂಜೆಯಲ್ಲಿ ಮುಳುಗಿದ ಜನರ ಮೇಲೆ ದೇವರು ತನ್ನ ಹೊಡೆತ ನೀಡುತ್ತಿದ್ದಾನೆ. 2ನೇ ಬಾಧೆ ಕಪ್ಪೆಗಳು. ಕಪ್ಪೆಗಳನ್ನು ಕಪ್ಪೆ ತಲೆಯ ದೇವತೆಯಾದ ಹೇಕಾ ಪ್ರತಿನಿಧಿಸುತ್ತಿದ್ದಳು. ಹಾಪಿಯನ್ನು ಕಪ್ಪೆಯು ಹಿಡಿದಿರುವಂತೆ ಚಿತ್ರಿಸಲಾಗಿದೆ. ಅದರ ಬಾಯಿಂದ ಪೋಷಣೆಯ ಹರಿವು ಹರಿಯುತ್ತಿತ್ತು. ಇದು ನೈಲ್ ನದಿಯ ದೇವರು ಮತ್ತು ಕಪ್ಪೆ ದೇವತೆಯ ನಡುವಿನ ನಿಕಟ ಸಂಬಂಧವನ್ನು ಸೂಚಿಸುತ್ತದೆ. ಪ್ರಿಯರೇ, ಇದು ಅತ್ಯಂತ ಹಳೆಯ ಮತ್ತು ದೇವತೆಗಳ ತಾಯಿ. ಅವಳು ಫಲವತ್ತತೆ ಮತ್ತು ಪುನರ್ಜನ್ಮದ ದೇವತೆಯಾಗಿದ್ದಳು. ಸೂಲಗಿತ್ತಿಯರ ಪೋಷಕಿಯಾಗಿದ್ದಳು. ಒಂದು ಐಗುಪ್ತರ ಚಿತ್ರವು ಹೇಕಾ ಓಸಿರಿಸ್ನ ಪುನರುತ್ಥಾನಕ್ಕಾಗಿ ಮಂತ್ರಗಳನ್ನು ಪಠಿಸುವುದನ್ನು ತೋರಿಸುತ್ತದೆ. ಅದರಂತೆ ಮತ್ತೊಂದು ಕೆತ್ತನೆಯಲ್ಲಿ ಆಕೆ ರಾಣಿ ಎದುರು ಮೊಣಕಾಲೂರಿ ಹ್ಯಾಟ್ಷೆಪೆಟ್ ಜನನದ ಮೇಲ್ವಿಚಾರಣೆಯನ್ನು ವಹಿಸಿದಂತೆ ಇದೆ. ಪ್ರಿಯರೇ, ಮುಂದಕ್ಕೆ ನೋಡೋಣ. ವಿಮೋಚನಕಾಂಡ ಪುಸ್ತಕ 8ನೇ ಅಧ್ಯಾಯ 1ನೇ ವಚನದಿಂದ 5ನೇ ವಚನದವರೆಗೆ. ತರುವಾಯ ಯೆಹೋವನು ಮೋಶೆಗೆ ಇಂತೆಂದನು, ನೀನು ಫರೋಹನನ ಬಳಿಗೆ ಹೋಗಿ ಹೀಗನ್ನಬೇಕು, ಯೆಹೋವನು ಆಜ್ಞಾಪಿಸುವುದೇನೆಂದರೆ, ನನ್ನನ್ನು ಆರಾಧಿಸುವಂತೆ ನನ್ನ ಜನರಿಗೆ ಅಪ್ಪಣೆ ಕೊಡಬೇಕು. ಅಪ್ಪಣೆ ಕೊಡದೆ ಹೋದರೆ ನಾನು ನಿನ್ನ ದೇಶಕ್ಕೆಲ್ಲ ಕಪ್ಪೆಗಳಿಂದ ಉಪದ್ರವ ಕೊಡುವೆನು. ನೈಲ್ ನದಿಯಲ್ಲಿ ಕಪ್ಪೆಗಳು ಅಸಂಖ್ಯವಾಗಿ ಹುಟ್ಟುವವು. ಅವು ಹೊರಟು ಬಂದು ನಿನ್ನ ಅರಮನೆಯಲ್ಲಿಯೂ ಮಲಗುವ ಕೋಣೆಯಲ್ಲಿಯೂ ಮಂಚದ ಮೇಲೆಯೂ ಬರುವುದಲ್ಲದೆ ನಿನ್ನ ಪರಿವಾರದವರ ಮನೆಗಳಲ್ಲಿಯೂ ನಿನ್ನ ಪ್ರಜೆಗಳ ಮೇಲೆಯೂ ಒಲೆಗಳಲ್ಲಿಯೂ ಹಿಟ್ಟು ನಾದುವ ಕೊಣವಿಗೆಗಳಲ್ಲಿಯೂ ಬರುವವು.
ನಿನ್ನ ಮೇಲೆಯೂ ನಿನ್ನ ಪ್ರಜೆಗಳ ಮೇಲೆಯೂ ಪರಿವಾರದವರ ಮೇಲೆಯೂ ಕಪ್ಪೆಗಳು ಹರಡಿಕೊಳ್ಳುವವು. ಯೆಹೋವನು ಮೋಶೆಯ ಸಂಗಡ ಮಾತಾಡಿ, ನೀನು ಆರೋನನಿಗೆ, ನೀನು ಕೋಲನ್ನು ಹಿಡಿದುಕೊಂಡು ಹೊಳೆ, ಕಾಲುವೆ, ಕೆರೆ ಇವುಗಳ ಮೇಲೆ ಕೈ ಚಾಚು, ಆಗ ಐಗುಪ್ತ ದೇಶದ ಮೇಲೆಲ್ಲ ಕಪ್ಪೆಗಳು ಬರುವವು ಎಂದು ಹೇಳಬೇಕು ಅಂದನು ಎಂಬುದೇ. ಪ್ರಿಯ ವೀಕ್ಷಕರೇ, ಕಪ್ಪೆಗಳು ಎಲ್ಲ ಕಡೆಯೂ ತುಂಬಿಕೊಂಡವು. ಐಗುಪ್ತರ ಮಲಗುವ ಕೋಣೆಗಳಲ್ಲಿ, ಅಡುಗೆ ಮನೆಗಳಲ್ಲಿ, ಮನೆಯ ಪ್ರತಿಯೊಂದು ಕೋಣೆಯಲ್ಲಿ, ಹಿಟ್ಟು ನಾದುವ ಕಡೆಯಲ್ಲಿ, ಎಲ್ಲ ಕಡೆಯಲ್ಲೂ ತುಂಬಿದ್ದವು. ನಡೆಯುವಾಗ ಕಪ್ಪೆಗಳ ಮೇಲೆ ನಡೆಯುತ್ತಿದ್ದರು, ಕೂತುಕೊಳ್ಳುವಾಗಲೂ ಕಪ್ಪೆಗಳ ಮೇಲೆ ಕೂತುಕೊಳ್ಳಬೇಕಾಯಿತು. ಇದು ಒಂದು ಭಯಂಕರ ಸನ್ನಿವೇಶವಾಗಿತ್ತು. ಒಂದು ಕಪ್ಪೆ ಇದ್ದರೆ ತೊಂದರೆ ಇಲ್ಲ, ಆದರೆ ಎಲ್ಲೆಲ್ಲೋ ಕಪ್ಪೆಗಳೇ ತುಂಬಿರುವಂತಹದ್ದು ನಿಜವಾಗಿ ಚಿಂತೆಗೆ ಕಾರಣವಾಗಿತ್ತು. ಆದರೆ ಅವು ಅವರಿಗೆ ಪವಿತ್ರ ಪ್ರಾಣಿಗಳಾದ್ದರಿಂದ ಕೊಲ್ಲುವಂತಿಲ್ಲ. ಮುಂದಕ್ಕೆ ನೋಡೋಣ. ವಿಮೋಚನೆಕಾಂಡ ಪುಸ್ತಕ 8ನೇ ಅಧ್ಯಾಯ 6 ಮತ್ತು 7ನೇ ವಚನವನ್ನು. ಆರೋನನು ಐಗುಪ್ತ ದೇಶದಲ್ಲಿ ನೀರಿರುವ ಎಲ್ಲ ಸ್ಥಳಗಳ ಮೇಲೆ ಕೈ ಚಾಚಲು ಕಪ್ಪೆಗಳು ಹೊರಟು ಬಂದು ದೇಶವನ್ನೆಲ್ಲ ಮುಚ್ಚಿಕೊಂಡವು. ಜೋಯಿಸರು ತಮ್ಮ ಗುಪ್ತ ವಿದ್ಯೆಗಳಿಂದ ಹಾಗೆಯೇ ಮಾಡಿ ಐಗುಪ್ತ ದೇಶದ ಮೇಲೆ ಕಪ್ಪೆಗಳನ್ನು ಬರಮಾಡಿದರು ಎಂಬುದೇ. ಪ್ರಿಯ ವೀಕ್ಷಕರೇ, ಮತ್ತೊಂದಾವರ್ತಿ ಐಗುಪ್ತದ ಜೋಯಿಸರು ಕಪ್ಪೆಗಳ ಬಾಧೆಯನ್ನು ತಾವೂ ಉಂಟು ಮಾಡಿದರು. ಇದು ಸೈತಾನನಿಗಿರುವ ಶಕ್ತಿಯನ್ನು ತೋರಿಸುತ್ತದೆ. ವಿಮೋಚನೆಕಾಂಡ ಪುಸ್ತಕ 8ನೇ ಅಧ್ಯಾಯ 8ನೇ ವಚನದಿಂದ 11ನೇ ವಚನದವರೆಗೆ ಗಮನಿಸಿರಿ. ಆಗ ಫರೋಹನು ಮೋಶೆ ಆರೋನರನ್ನು ಕರೆಯಿಸಿ, ನೀವು ಯೆಹೋವನನ್ನು ಬೇಡಿಕೊಂಡು ಈ ಕಪ್ಪೆಗಳನ್ನು ನನ್ನ ಬಳಿಯಿಂದಲೂ ನನ್ನ ಪ್ರಜೆಗಳ ಬಳಿಯಿಂದಲೂ ತೊಲಗಿಸಬೇಕು. ಹಾಗೆ ಮಾಡಿದರೆ ನಿಮ್ಮ ಜನರು ಯೆಹೋವನಿಗೋಸ್ಕರ ಯಜ್ಞ ಮಾಡುವಂತೆ ಅವರಿಗೆ ನಾನು ಅಪ್ಪಣೆ ಕೊಡುವೆನು ಅಂದನು. ಮೋಶೆ ಘನಚಿತ್ತಕ್ಕೆ ತೋರಿದಂತೆ ನೀನೇ ಅದಕ್ಕೊಂದು ಕಾಲವನ್ನು ನೇಮಿಸಬೇಕು. ಈ ಕಪ್ಪೆಗಳು ಯಾವಾಗ ನಿನ್ನ ಬಳಿಯಿಂದಲೂ ನಿನ್ನ ಮನೆಗಳಿಂದಲೂ ತೊಲಗಿ ನದಿಯಲ್ಲಿ ಮಾತ್ರ ಉಳಿಯುವಂತೆ ನಾನು ನಿನಗೋಸ್ಕರವೂ ನಿನ್ನ ಪ್ರಜಾ ಪರಿವಾರದವರಿಗೋಸ್ಕರವೂ ಬೇಡಿಕೊಳ್ಳಲಿ ಎಂದು ಫರೋನನ್ನು ಕೇಳಲು ಅವನು ನಾಳೆ ಅಂದನು. ಅದಕ್ಕೆ ಮೋಶೆ, ನಿನ್ನ ಮಾತಿನ ಪ್ರಕಾರವೇ ಆಗುವುದು. ಕಪ್ಪೆಗಳು ನಿನ್ನನ್ನು, ನಿನ್ನ ಮನೆಗಳನ್ನು, ನಿನ್ನ ಪ್ರಜಾ ಪರಿವಾರದವರನ್ನು ಬಿಟ್ಟು ನದಿಯಲ್ಲಿ ಮಾತ್ರ ಇರುವವು. ಇದರಿಂದ ನಮ್ಮ ದೇವರಾಗಿರುವ ಯೆಹೋವನಿಗೆ ಸಮಾನರು ಬೇರೆ ಯಾರೂ ಇಲ್ಲವೆಂದು ತಿಳಿದುಕೊಳ್ಳುವಿ ಅಂದನು ಎಂಬುದೇ. ಪ್ರಿಯರೇ, ಮಾಂತ್ರಿಕರು ಕಪ್ಪೆಗಳನ್ನುಂಟು ಮಾಡಿದರೂ ಅವುಗಳನ್ನು ತೆಗೆದು ಬಿಡಲು ಅವರಿಂದ ಆಗಲಿಲ್ಲ. ಫರೋಹನಿಗೆ ಈ ಬಾಧೆಯಿಂದ ಎಷ್ಟು ಕಿರಿಕಿರಿ ಆಯಿತೆಂದರೆ ಅವನು ಏನನ್ನೂ ವಾಗ್ದಾನ ಮಾಡಲಿಕ್ಕೂ ತಯಾರಿದ್ದನು. ಅರಸನು ಯೆಹೋವನು ಯಾರೆಂದು ತಿಳಿದುಕೊಳ್ಳುವಂತೆ ದೇವರು ಮಾಡುತ್ತಿದ್ದನು. ಮುಂದಕ್ಕೆ ನೋಡೋಣ. ವಿಮೋಚನೆಕಾಂಡ ಪುಸ್ತಕ 8ನೇ ಅಧ್ಯಾಯ 12ನೇ ವಚನದಿಂದ 15ನೇ ವಚನದವರೆಗೆ. ಮೋಶೆ ಆರೋನರು ಫರೋಹನ ಬಳಿಯಿಂದ ಹೊರಟು ಹೋದಾಗ ಮೋಶೆ ಯೆಹೋವನಿಗೆ, ನೀನು ಫರೋಹನ ಮೇಲೆ ಬರಮಾಡಿರುವ ಕಪ್ಪೆಗಳನ್ನು ತೊಲಗಿಸಬೇಕೆಂದು ಪ್ರಾರ್ಥನೆ ಮಾಡಿಕೊಂಡನು. ಯೆಹೋವನು ಮೋಶೆಯ ಮಾತಿನ ಪ್ರಕಾರ ಮಾಡಿದನು. ಮನೆಗಳಲ್ಲಿಯೂ ಅಂಗಳಗಳಲ್ಲಿಯೂ ಬಯಲಿನಲ್ಲಿಯೂ ಇದ್ದ ಕಪ್ಪೆಗಳು ಸತ್ತು ಹೋದವು. ಜನರು ಅವುಗಳನ್ನು ರಾಶಿ ರಾಶಿಯಾಗಿ ಕೂಡಿಸಲು ದೇಶದಲ್ಲೆಲ್ಲ ದುರ್ವಾಸನೆ ತುಂಬಿತ್ತು. ಆದರೆ ಫರೋಹನು ಉಪಶಮನವಾಯಿತೆಂದು ತಿಳಿದಾಗ ತನ್ನ ಹೃದಯವನ್ನು ಮೊಂಡು ಮಾಡಿಕೊಂಡನು. ಯೆಹೋವನು ಹೇಳಿದಂತೆಯೇ ಅವನು ಅವರ ಮಾತನ್ನು ಕೇಳದೆ ಹೋದನು ಎಂಬುದೇ. ಪ್ರಿಯರೇ, ಈ ಭಾಗವು ಫರೋಹನ ಹೃದಯ ಕಠಿಣತೆಯ ವಿವರವಾದ ಚಿತ್ರಣವನ್ನು ಒದಗಿಸುತ್ತದೆ. ಅವನು ತನ್ನ ಹೃದಯವನ್ನು ಕಠಿಣಪಡಿಸಿಕೊಂಡನು. ಅವನೊಳಗಿನ ಸ್ವಭಾವವನ್ನು ಬಯಲಿಗೆ ತರುವುದಷ್ಟೇ ದೇವರ ಕೆಲಸವಾಗಿತ್ತು. ಮುಂದಕ್ಕೆ 3ನೇ ಬಾಧೆ, ಹೇನುಗಳು ಎಂಬ ವಿಚಾರವನ್ನು ನೋಡೋಣ. ವಿಮೋಚನೆಕಾಂಡ ಪುಸ್ತಕ 8ನೇ ಅಧ್ಯಾಯ 16ನೇ ವಚನದಿಂದ 19ನೇ ವಚನದವರೆಗೆ ಗಮನಿಸಿರಿ. ತರುವಾಯ ಯೆಹೋವನು ಮೋಶೆಯ ಸಂಗಡ ಮಾತಾಡಿ, ನೀನು ಆರೋನನಿಗೆ ನಿನ್ನ ಕೋಲನ್ನು ಚಾಚಿ ಭೂಮಿಯ ಧೂಳನ್ನು ಹೊಡೆಯಲು ಐಗುಪ್ತ ದೇಶದಲ್ಲೆಲ್ಲ ಧೂಳು ಹೇನುಗಳಾಗುವುದು ಎಂದು ಹೇಳು ಅಂದನು. ಅವರು ಹಾಗೆಯೇ ಮಾಡಿದರು. ಆರೋನನು ಕೋಲನ್ನು ಹಿಡಿದುಕೊಂಡು ಕೈ ಚಾಚಿ ಭೂಮಿಯ ಧೂಳನ್ನು ಹೊಡೆಯಲು ಮನುಷ್ಯರ ಮೇಲೆಯೂ ಪಶುಗಳ ಮೇಲೆಯೂ ಹೇನುಗಳು ಬಂದವು. ಐಗುಪ್ತ ದೇಶದಲ್ಲೆಲ್ಲ ಭೂಮಿಯಲ್ಲಿರುವ ಧೂಳು ಹೇನುಗಳಾಯಿತು. ಜೋಯಿಸರು ತಮ್ಮ ಗುಪ್ತ ವಿದ್ಯೆಯಿಂದ ಹಾಗೆಯೇ ಹೇನುಗಳನ್ನು ಉಂಟು ಮಾಡುವುದಕ್ಕೆ ಪ್ರಯತ್ನ ಮಾಡಿದ್ದಾಗ್ಯೂ ಆಗದೆ ಹೋಯಿತು.
ಆ ಹೇನುಗಳು ಮನುಷ್ಯರ ಮೇಲೆಯೂ ಪಶುಗಳ ಮೇಲೆಯೂ ಇದ್ದವು. ಆಗ ಆ ಜೋಯಿಸರು, ಇದು ದೇವರ ಕೈ ಕೆಲಸವೇ ಸರಿ ಎಂದು ಫರೋಹನಿಗೆ ಹೇಳಿದರು. ಆದರೂ ಫರೋಹನ ಹೃದಯವು ಕಠಿಣವಾಗಿತ್ತು. ಯೆಹೋವನು ಮೋಶೆಗೆ ಮುಂತಿಳಿಸಿದಂತೆ ಅವನು ಅವರ ಮಾತನ್ನು ಕೇಳದೆ ಹೋದನು ಎಂಬುದೇ. ಪ್ರಿಯ ವೀಕ್ಷಕರೇ, ಈ ಸಮಯದವರೆಗೆ ದೇವರ ಕೈಯಿಂದ ರಚಿತವಾದ ಪ್ರತಿಯೊಂದು ಅದ್ಭುತ ಕಾರ್ಯವನ್ನು ಐಗುಪ್ತದ ಜೋಯಿಸರು, ಮಾಂತ್ರಿಕರು ತಾವು ಮಾಡುವುದಕ್ಕೆ ಸಾಧ್ಯವಾಯಿತು. ಆದರೆ ಈ ಬಾಧೆಯನ್ನು ಮಾತ್ರ ಪುನರುಚ್ಚರಿಸಲು ಅವರಿಂದಾಗಲಿಲ್ಲ. ಹಿಂದಿನ ಬಾಧೆಗಳನ್ನು ತಮ್ಮ ಮಂತ್ರ ಹಾಗೂ ಕೈ ಚಳಕಗಳಿಂದ ಅವರು ಮಾಡಲು ಶಕ್ತರಾದರೂ ಕೊನೆಗೂ ಈ ಬಾಧೆಗಳಲ್ಲಿನ ದೇವರ ಹಸ್ತದ ಕಾರ್ಯವನ್ನು ಒಪ್ಪಿಕೊಂಡರು. ಕ್ರಮೇಣ ದೇವರು ತಾನೊಬ್ಬನೇ ದೇವರು ಎಂಬುದನ್ನು ಐಗುಪ್ತರಿಗೆ ಪ್ರಕಟಿಸತೊಡಗಿದನು. ಈ ದೇವತೆಗಳ ಆರಾಧನೆಯು ಐಗುಪ್ತರ ಜೀವನ ಹಾಗೂ ದೈನಂದಿನ ಕಾರ್ಯಗಳಲ್ಲಿ ಹಾಸುಹೊಕ್ಕಾಗಿತ್ತು. ಈ ಬಾಧೆಯಿಂದಾಗಿ ಅವರು ಭೂಮಿ ದೇವತೆ ಗೆಬನಿಗೆ ಅಸಹ್ಯ ಪಡುವಂತಾಯಿತು. ಗೆಬನು ಎಲ್ಲ ಸಂಗತಿಗಳಲ್ಲೂ ಭೂಮಿಗೆ ನಿಕಟವಾದ ಸಂಬಂಧವಿದ್ದವನು ಮತ್ತು ಬೆಳೆಯ ಕುರಿತಾದ ವರದಿಯನ್ನು ಒಸಿರಿಸನಿಗೆ ಒಪ್ಪಿಸುವನೂ ಆಗಿದ್ದನು. ಪ್ರಿಯರೇ, ಇಲ್ಲಿ ಹೇನು ಅಂದರೆ ಗುಂಗಾಡಿ ಅಥವಾ ಸೊಳ್ಳೆಗಳು ಆಗಿರಬಹುದು. ಅದರ ಮೂಲ ಶಬ್ದದ ಅರ್ಥ ಮುಚ್ಚು, ಚಿವುಟಿ ಹಾಕು ಎಂಬ ಅರ್ಥವನ್ನು ಕೊಡುತ್ತದೆ. ಈ ರೀತಿ ಚಿವುಟುವ, ಚಿಗುರು ಕತ್ತರಿಸುವ ಕೆಲಸ ಸೊಳ್ಳೆಗಳಿಂದ ಆಗುವುದಿಲ್ಲ. ಆದರೆ ಅದು ಹೇನುಗಳ ಸರಿಯಾದ ವಿವರಣೆಯಾಗಿದೆ. ಹುಳಗಳ ದಂಡು ಮಾಡುವ ದೊಡ್ಡ ಕಾರ್ಯವೆಂದರೆ ಕೊಳೆತದ್ದನ್ನು ತಿನ್ನುವುದು. ಈಗ ಇಡೀ ದೇಶದಲ್ಲಿ ಕೊಳೆತು ನಾರುವ ಕಪ್ಪೆಗಳು ತುಂಬಿರುವಾಗ ಈ ರೀತಿಯ ಹೇನುಗಳು ಆಗುವುದು ಸಹಜ. ಆದ್ದರಿಂದ ಅವುಗಳು ಕ್ರಮೇಣ ಒಂದು ಸಹಾಯವೂ ಶಾಪವೂ ಆಗಿರಬಲ್ಲದು. ಪ್ರಿಯರೇ, ಈ ಹೇನುಗಳು ಮೇಲ್ನೋಟಕ್ಕೆ ಸಹಾಯ ಮಾಡಿದಂತೆ ಕಂಡರೂ ಐಗುಪ್ತದಲ್ಲಿ ಈ ಬಾಧೆಯ ಕುರಿತಾಗಿ ಒಬ್ಬನು ಹೀಗೆ ಹೇಳುತ್ತಾನೆ, ನಾನು ನೆಲವನ್ನು ನೋಡುವಾಗ ಅದು ಚಲನೆಯಲ್ಲಿರುವಂತೆ ಕಂಡಿತು ಮತ್ತು ಸೂಕ್ಷ್ಮವಾಗಿ ಗಮನಿಸಿದಾಗ ಅದು ಇಡೀ ಮೇಲ್ಪದರವೇ ಸಣ್ಣ ಹುಳಗಳ ರಾಶಿ ರಾಶಿಯಾಗಿತ್ತೆಂದು ನನ್ನ ಕಾಲಿನ ಮೇಲೆಯೂ ಹರಿದಾಡಲು ತೊಡಗಿತ್ತೆಂದು ಕಂಡುಕೊಂಡೆನು. ನಾನು ಕೂಡಲೇ ಹಿಂದೆ ಸರಿದೆ ಮತ್ತು ಐಗುಪ್ತ ದೇಶದಲ್ಲೆಲ್ಲ ಧೂಳು ಏನಾಯಿತು ಎಂಬ ಸತ್ಯವೇದದ ಮಾತನ್ನು ನೆನಪಿಸಿಕೊಂಡೆ ಎಂಬುದೇ. ಪ್ರಿಯ ವೀಕ್ಷಕರೇ, ಈ ಹೇನಿನ ಬಾಧೆಯನ್ನು ಐಗುಪ್ತದ ಮಾಂತ್ರಿಕರು ಉಂಟು ಮಾಡಲು ಆಗಲಿಲ್ಲ. ಐಗುಪ್ತ ದೇಶದಲ್ಲಿ ದೇವರು ತನ್ನ ಶಿಕ್ಷೆಯನ್ನು ಇಡೀ ಜೀವಿತದ ಮೇಲೆಯೇ ತೋರಿಸಲು ತೊಡಗಿದ್ದಾನೆ. ಮುಂದಕ್ಕೆ ನಾವು 4ನೇ ಬಾಧೆ ವಿಷದ ಹುಳುಗಳು ಎಂಬ ವಿಚಾರವನ್ನು ನೋಡೋಣ. ವಿಮೋಚನೆ ಕಾಂಡ ಪುಸ್ತಕ 8ನೇ ಅಧ್ಯಾಯ 20ನೇ ವಚನದಿಂದ 23ನೇ ವಚನದವರೆಗೆ ನೋಡಿರಿ. ತರುವಾಯ ಯೆಹೋವನು ಮೋಶೆಗೆ, ನೀನು ಬೆಳಿಗ್ಗೆ ಎದ್ದು ಫರೋಹನನ ಮುಂದೆ ನಿಂತುಕೋ. ಅವನು ನದಿಗೆ ಹೋಗುತ್ತಾನಲ್ಲ, ನೀನು ಅವನಿಗೆ ಹೀಗನ್ನಬೇಕು, ಯೆಹೋವನು ಆಜ್ಞಾಪಿಸುವುದೇನೆಂದರೆ, ನನ್ನನ್ನು ಆರಾಧಿಸುವಂತೆ ನನ್ನ ಜನರಿಗೆ ಅಪ್ಪಣೆ ಕೊಡಬೇಕು. ಅಪ್ಪಣೆ ಕೊಡದೆ ಹೋದರೆ ನಾನು ನಿನಗೂ ನಿನ್ನ ಪ್ರಜಾ ಪರಿವಾರದವರಿಗೂ ನಿನ್ನ ಮನೆಗಳಿಗೂ ವಿಷದ ಹುಳಗಳ ಕಾಟವುಂಟಾಗುವಂತೆ ಮಾಡುವೆನು. ಐಗುಪ್ತರ ಮನೆಗಳಲ್ಲಿಯೂ ಅವರು ಇರುವ ಎಲ್ಲ ಭೂಮಿಯಲ್ಲಿಯೂ ಆ ಹುಳಗಳು ತುಂಬಿಕೊಳ್ಳುವವು. ಆದರೆ ನನ್ನನ್ನೇ ಭೂಲೋಕದಲ್ಲಿ ಆಳುವ ಯೆಹೋವನು ಎಂದು ನೀನು ತಿಳುಕೊಳ್ಳುವಂತೆ ನಾನು ಆ ದಿನದಲ್ಲಿ ನನ್ನ ಜನರು ವಾಸವಾಗಿರುವ ಗೋಷೇನ್ ಸೀಮೆಯನ್ನು ವಿಶೇಷಿಸುವೆನು. ಅಲ್ಲಿ ಆ ಕಾಟವಿರುವುದಿಲ್ಲ. ನನ್ನ ಜನಕ್ಕೂ ನಿನ್ನ ಜನಕ್ಕೂ ವ್ಯತ್ಯಾಸ ಮಾಡುವೆನು. ನಾಳೆಯೇ ಈ ಮಹತ್ ಕಾರ್ಯ ಉಂಟಾಗುವುದು ಅನ್ನಬೇಕೆಂದು ಹೇಳಿದನು ಎಂಬುದೇ. ಪ್ರಿಯ ವೀಕ್ಷಕರೇ, ಈ ಗಳಿಗೆಯವರೆಗೆ ಉಂಟಾದ ಬಾಧೆಗಳು ಐಗುಪ್ತ ದೇಶದಲ್ಲೂ ಗೋಷೇನ್ ಸೀಮೆಯಲ್ಲಿಯೂ ಉಂಟಾದವು. ಗೋಷೇನ್ ಸೀಮೆ ಇಸ್ರಾಯೇಲರು ವಾಸವಾಗಿದ್ದ ಪ್ರದೇಶವಾಗಿತ್ತು. ಒಂದು ವೇಳೆ ಕೆಲವರು ಫರೋಹನಿಗೆ ಗೋಷೇನ್ ಸೀಮೆಗೂ ಈ ಬಾಧೆ ತಗುಲುತ್ತಿದ್ದರಿಂದ ಅವುಗಳನ್ನು ಸ್ವಾಭಾವಿಕ ಕಾರ್ಯಗಳಲ್ಲಿ ಒಂದು ದೇವತೆಯ ಪೀಡೆಯಾಗಿರಬಹುದೆಂದು ಭಾವಿಸಬಹುದು ಅಂದರು. ಆದರೆ ಇನ್ನು ಹಾಗಾಗಲಿಕ್ಕಿಲ್ಲ. ಇನ್ನೂ ಒಂದು ವಿಶೇಷ ವ್ಯತ್ಯಾಸವಿರುತ್ತದೆ. ಇನ್ನು ಮುಂದಕ್ಕೆ ಉಂಟಾಗುವ ಯಾವ ಬಾಧೆಯೂ ಇಸ್ರಾಯೇಲ್ಯರು ವಾಸವಿರುವ ಗೋಷೇನ್ ಸೀಮೆಗೆ ತಟ್ಟುವುದಿಲ್ಲ. ಇನ್ನು ಮುಂದೆ ಬರತಕ್ಕ ಬಾಧೆಗಳೆಲ್ಲವೂ ಐಗುಪ್ತರ ಪ್ರದೇಶಗಳಿಗೆ ಮಾತ್ರ ಉಂಟಾಗುತ್ತದೆ. ಪ್ರಿಯರೇ,
4ನೆಯ ಬಾಧೆ ವಿಷದ ಹುಳಗಳದ್ದು. ಇವುಗಳು ಒಂದು ವೇಳೆ ಪವಿತ್ರ ರೆಕ್ಕೆ ಹುಳಗಳಾಗಿರಬಹುದು. ಐಗುಪ್ತದಲ್ಲಿ ಅವುಗಳನ್ನು ಜೀರುಂಡೆಗಳೆಂದು ಕರೆಯುತ್ತಿದ್ದರು. ಈ ಜೀರುಂಡೆಗಳು ಕೆಲವು ಚಿನ್ನದ ಬಣ್ಣದ್ದಾಗಿದ್ದು ಐಗುಪ್ತದ ಸಮಾಧಿಗಳಲ್ಲಿ ಕಂಡುಬರುತ್ತಿದ್ದವು ಮತ್ತು ಇವುಗಳು ರಾ ದೇವತೆಗೆ ಪವಿತ್ರವಾದವುಗಳಾಗಿದ್ದವು. ಈ ಬಾಧೆ ಎಷ್ಟು ತೀವ್ರವಾಗಿತ್ತೆಂದರೆ ಫರೋಹನು ಮೋಶೆಯೊಂದಿಗೆ ಯಾವ ಸಂಧಾನಕ್ಕೂ ಸಿದ್ಧನಾದನು. ಈ ಹುಳದ ಬಾಧೆ ಇಡೀ ದೇಶವನ್ನು ಹರಡಿದಾಗ ಫರೋಹನು ಒಂದು ಸಂಧಾನದ ಸಲಹೆ ನೀಡುತ್ತಾನೆ. ಮುಂದಕ್ಕೆ ನೋಡಿರಿ, ವಿಮೋಚನೆಕಾಂಡ ಪುಸ್ತಕ 8ನೇ ಅಧ್ಯಾಯ 24ನೇ ವಚನದಿಂದ 27ನೇ ವಚನದವರೆಗೆ. ಯೆಹೋವನು ಹಾಗೆಯೇ ಮಾಡಿದನು. ವಿಷದ ಹುಳುಗಳು ಫರೋಹನ ಅರಮನೆಯಲ್ಲಿಯೂ ಅವನ ಪರಿವಾರದವರ ಮನೆಗಳಲ್ಲಿಯೂ ಸಮಸ್ತ ಐಗುಪ್ತ ದೇಶದಲ್ಲಿಯೂ ವಿಪರೀತವಾಗಿ ತುಂಬಿಕೊಂಡವು. ಅವುಗಳಿಂದ ದೇಶವು ಹಾಳಾಯಿತು. ಆಗ ಫರೋಹನು ಮೋಶೆ ಆರೋನರನ್ನು ಕರೆಯಿಸಿ, ನೀವು ಹೋಗಿ ಈ ದೇಶದೊಳಗೆ ನಿಮ್ಮ ದೇವರಿಗೆ ಯಜ್ಞ ಮಾಡಬಹುದು ಅಂದನು. ಆದರೆ ಮೋಶೆ, ಹಾಗೆ ಮಾಡುವುದು ಯುಕ್ತವಲ್ಲ. ನಮ್ಮ ದೇವರಾದ ಯೆಹೋವನಿಗೆ ನಾವು ಯಜ್ಞದಲ್ಲಿ ಕೊಡುವ ಆಹುತಿ ಐಗುಪ್ತರಿಗೆ ನಿಷಿದ್ಧವೆಂದು ಐಗುಪ್ತರು ತಿಳುಕೊಂಡಿರುವ ಆಹುತಿಯನ್ನು ನಾವು ಅವರ ಕಣ್ಣಿನ ಮುಂದೆ ಮಾಡಿದರೆ ಅವರು ನಮ್ಮನ್ನು ಕೊಲ್ಲುವುದಕ್ಕೆ ಕಲ್ಲೆಸೆಯುವರಲ್ಲವೇ? ನಾವು ಅರಣ್ಯದಲ್ಲಿ 3 ದಿವಸದ ಪ್ರಯಾಣದಷ್ಟು ದೂರ ಹೋಗಿ ನಮ್ಮ ದೇವರಾದ ಯೆಹೋವನು ಆಜ್ಞಾಪಿಸುವ ಪ್ರಕಾರ ಯಜ್ಞ ಮಾಡಬೇಕು ಅಂದನು ಎಂಬುದೇ. ಪ್ರಿಯ ವೀಕ್ಷಕರೇ, ಐಗುಪ್ತರ ಜೀರುಂಡೆಯು ನಿತ್ಯ ಜೀವವನ್ನು ಸೂಚಿಸುವುದಾಗಿತ್ತು. ಇಂತಹ ಅತಿ ಪವಿತ್ರ ಜೀವಿಯು ಜನರಿಗೆ ಒಂದು ಶಾಪವಾಗಿಯೂ ದೇಶಕ್ಕೆ ಬಾಧೆಯಾಗಿಯೂ ಉಂಟಾದದನ್ನು ನೆನೆಸಿರಿ. ಫರೋಹನು ಸಂಧಾನಕ್ಕೆ ಮನಸ್ಸು ಮಾಡಿದನು. ಈ ಬಾಧೆಯು ಕೊನೆಗೊಳ್ಳುವ ಮೊದಲು ಫರೋಹನು 4 ಸಂಧಾನಗಳ ಸೂಚನೆ ಮಾಡಿದನು. ಮೋಶೆ ಆರೋನರು ಇಸ್ರಾಯೇಲ್ಯರು ಅರಣ್ಯದೊಳಗೆ 3 ದಿನದ ಪ್ರಯಾಣ ಮಾಡಿ ಯಜ್ಞವರ್ಪಿಸಬೇಕೆಂದು ಕೇಳಿಕೊಂಡರು. ಆದರೆ ಫರೋಹನು, ನೀವು ಈ ದೇಶದೊಳಗೆ ಯಜ್ಞ ಮಾಡಿರಿ ಎಂದು ಹೇಳಿದನು. ಅನೇಕ ಕ್ರೈಸ್ತರು ಇಂತಹ ಒಪ್ಪಂದ ಮಾಡಿಕೊಳ್ಳುತ್ತಾರೆ. ನಾವು ಕ್ರೈಸ್ತರಾಗಿರೋಣ, ಆದರೆ ಸಂಪೂರ್ಣವಲ್ಲ. ಉದಾರ ಮನಸ್ಸಿನ ಕ್ರೈಸ್ತರಾಗಿರೋಣ. ಆದರೆ ಪ್ರಿಯರೇ, ಇದು ಸೈತಾನನದಾಗಿದೆ. ನಿನ್ನ ಜೀವಿತ ಬದಲಾಗದಿದ್ದರೆ ಪ್ರಿಯ ಮಿತ್ರನೇ, ನೀನು ಕ್ರೈಸ್ತನಲ್ಲ. ವಿಶಾಲ ಮನಸ್ಸಿನ ಕ್ರೈಸ್ತರಾಗಿರಿ ಮತ್ತು ನಿಮ್ಮ ಜೀವನವನ್ನು ಬದಲಾಯಿಸಬೇಡಿ. ಈಗ ನೀವು ಕ್ರೈಸ್ತರಾಗಲು ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಎಂದು ಹೇಳುತ್ತಿದ್ದೇನೆ ಎಂದು ನನ್ನನ್ನು ದೂಷಿಸಬೇಡಿ. ನಾನು ಅದನ್ನು ಹಾಗೆ ಹೇಳಲಿಲ್ಲ. ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಾಗ ನಾವು ರಕ್ಷಿಸಲ್ಪಟ್ಟಿದ್ದೇವೆ ಮತ್ತು ಬೇರೇನೂ ಇಲ್ಲ. ಕಾರ್ಯಗಳನ್ನು ಹೊರಗಿಡಲಾಗುತ್ತದೆ. ಆದರೆ ನೀವು ನಿಮ್ಮನ್ನು ಉಳಿಸಲು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಾಗ ಅದು ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ. ಅಲ್ಲಿಯೇ ಕ್ರೈಸ್ತತ್ವ ನಡವಳಿಕೆಯಲ್ಲಿ ಬರುತ್ತದೆ. ಮೊದಲು ಆಂತರಿಕ ಮನುಷ್ಯನನ್ನು ಬದಲಾಯಿಸಬೇಕು. ಅದರ ಅರ್ಥವೇನೆಂದರೆ, ಈಗಿನ ಸಭೆಗಳು ಅನೇಕ ಒಪ್ಪಂದಗಳನ್ನು ಮಾಡಿಕೊಳ್ಳುತ್ತವೆ. ಅವು ಇನ್ನೂ ಐಗುಪ್ತದಲ್ಲೇ ಇವೆ. ಒಬ್ಬ ಕ್ರೈಸ್ತನಿಗೂ ಲೋಕದ ಜನರಿಗೂ ವ್ಯತ್ಯಾಸವೇ ತಿಳಿಯದಂತಾಗಿದೆ. ಲೋಕದವರ ಹಾಗೆಯೇ ಎಲ್ಲರೂ ಜೀವಿಸುತ್ತಾರೆ. ಫರೋಹನು 2ನೆಯ ಸಂಧಾನಕ್ಕೆ ಈಗ ತೊಡಗುತ್ತಾನೆ. ವಿಮೋಚನೆಕಾಂಡ ಪುಸ್ತಕ 8ನೇ ಅಧ್ಯಾಯ 28ನೇ ವಚನವನ್ನು ನೋಡಿರಿ. ಅದಕ್ಕೆ ಫರೋಹನು, ಒಳ್ಳೆಯದು, ಅರಣ್ಯದಲ್ಲಿ ನಿಮ್ಮ ದೇವರಾದ ಯೆಹೋವನಿಗೆ ಯಜ್ಞ ಮಾಡುವಂತೆ ನಿಮಗೆ ಅಪ್ಪಣೆ ಕೊಡುತ್ತೇನೆ. ಆದರೆ ದೂರ ಹೋಗಕೂಡದು. ನನಗೋಸ್ಕರ ಪ್ರಾರ್ಥನೆ ಮಾಡಿರಿ ಅಂದನು ಎಂಬುದೇ. ಪ್ರಿಯರೇ, ಈ ಸರ್ತಿ ಫರೋಹನು ಮೊದಲಿಗಿಂತ ಸ್ವಲ್ಪ ಉದಾರತೆ ತೋರಿಸಿದನು. ನೀವು ತುಂಬ ದೂರ ಹೋಗಬೇಡಿರಿ, ನನಗಾಗಿಯೂ ಪ್ರಾರ್ಥನೆ ಮಾಡಿರಿ ಎಂದು ಹೇಳುತ್ತಾನೆ. ಪ್ರಿಯರೇ, ಸಭೆಗಳಲ್ಲಿಯೂ ಕೂಡ ಇಂತಹ ಒಪ್ಪಂದವನ್ನು ನಾವು ಕಾಣುತ್ತೇವೆ. ಲೋಕದ ರೀತಿಯನ್ನು ಅನುಸರಿಸುವಂಥದ್ದು. ತಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಊಟ, ಜಾತ್ರೆ, ಉತ್ಸವ, ಸ್ಪರ್ಧೆ ಇವುಗಳೇ ತುಂಬಿರುತ್ತದೆ. ಅನೇಕ ಸಭೆಗಳ ಕಾರ್ಯಕ್ರಮ ಕ್ಲಬ್ನ ಕಾರ್ಯಕ್ರಮಗಳಂತೆಯೇ ಇರುತ್ತದೆ. ಯಾವ ವ್ಯತ್ಯಾಸವೂ ಇರುವುದಿಲ್ಲ. ಹೌದಲ್ಲ ಪ್ರಿಯರೇ? ಇಂದು ನಾವು ಇದನ್ನೇ ಕಾಣುತ್ತಾ ಇದ್ದೇವೆ. ಮುಂದಕ್ಕೆ ನೋಡೋಣ. ವಿಮೋಚನೆಕಾಂಡ ಪುಸ್ತಕ 8ನೇ ಅಧ್ಯಾಯ 29ನೇ ವಚನದಿಂದ 32ನೇ ವಚನದವರೆಗೆ. ಅದಕ್ಕೆ ಮೋಶೆ, ನಾನು ನಿನ್ನ ಬಳಿಯಿಂದ ಹೊರಟಾಗ ಫರೋಹನಾದ ನಿನಗೂ ನಿನ್ನ ಪ್ರಜಾ ಪರಿವಾರದವರಿಗೂ ಹುಳಗಳ ಬಾಧೆಯು
ನಾಳೆಯಿಂದ ಇರಬಾರದೆಂಬುದಾಗಿ ಯೆಹೋವನಿಗೆ ಪ್ರಾರ್ಥನೆ ಮಾಡುವೆನು. ಆದರೆ ಯೆಹೋವನಿಗೆ ಯಜ್ಞ ಮಾಡಲಿಕ್ಕೆ ನೀನು ಜನರಿಗೆ ಅಪ್ಪಣೆ ಕೊಡದೆ ಇನ್ನು ಮುಂದೆ ವಂಚನೆ ಮಾಡಬಾರದು ಅಂದನು. ಮೋಶೆಯು ಫರೋಹನ ಬಳಿಯಿಂದ ಹೊರಟು ಯೆಹೋವನಿಗೆ ಪ್ರಾರ್ಥನೆ ಮಾಡಲು ಅವನ ಪ್ರಾರ್ಥನೆಯ ಮೇರೆಗೆ ಯೆಹೋವನು ಮಾಡಿದನು. ಆ ಹುಳಗಳೆಲ್ಲ ಫರೋಹನನ ಬಳಿಯಿಂದಲೂ ಅವನ ಪ್ರಜಾ ಪರಿವಾರದವರ ಬಳಿಯಿಂದಲೂ ತೊಲಗಿ ಹೋದವು, ಒಂದೂ ಉಳಿಯಲಿಲ್ಲ. ಆದರೂ ಫರೋಹನನು ಆಗಲೂ ತನ್ನ ಹೃದಯವನ್ನು ಮೊಂಡು ಮಾಡಿಕೊಂಡು ಜನರಿಗೆ ಅಪ್ಪಣೆ ಕೊಡದೆ ಹೋದನು ಎಂಬುದೇ. ಪ್ರಿಯ ವೀಕ್ಷಕರೇ, ಫರೋಹನನು ತನ್ನ ಹೃದಯವನ್ನು ಕಠಿಣಪಡಿಸಿಕೊಳ್ಳುತ್ತಾನೆ. ಅವನ ಹೃದಯದೊಳಗಿರುವುದನ್ನು ಹೊರ ತೋರ್ಪಡಿಸುವಂತೆ ದೇವರು ಮಾಡುತ್ತಾನೆ. ಆತ್ಮೀಯ ವೀಕ್ಷಕರೇ, ಇಂದಿನ ಅಧ್ಯಯನದಲ್ಲಿ ದೇವರು ಐಗುಪ್ತ ದೇಶದಲ್ಲಿ ಮಾಡಿದಂಥ ಮಹತ್ ಕಾರ್ಯಗಳಲ್ಲಿ ಕಪ್ಪೆಗಳಿಂದ ಬಾಧೆ ಉಂಟಾದದ್ದು ಮತ್ತು ಹೇನು ಮುಂತಾದ ಹುಳಗಳ ಕಾಟ ಇವುಗಳ ಬಗ್ಗೆ ನಾವು ತಿಳಿದುಕೊಂಡೆವು. ಐಗುಪ್ತರು ಆರಾಧಿಸುತ್ತಿದ್ದ ದೇವತೆಗಳಿಗೆ ದೇವರು ಈ ಮೂಲಕವಾಗಿ ಶಿಕ್ಷೆಯನ್ನು ನೀಡಿ ಅವುಗಳು ಏನೂ ಅಲ್ಲ ಎಂಬುದನ್ನು ತಿಳಿಯಪಡಿಸಿದನು. ಅವರಿಗೆ ಯಾವುದು ಪವಿತ್ರವಾಗಿತ್ತೋ ಅದೇ ಅವರಿಗೆ ಶಾಪವಾಗಿ ಕಂಡುಬಂತು. ಬಾಧೆಗಳು, ಕಷ್ಟಗಳು ಅವರನ್ನು ಸುತ್ತಿಕೊಂಡವು. ದೇವರು ತಾನು ಯಾರೆಂಬುದನ್ನು ಅವರಿಗೆ ತಿಳಿಯಪಡಿಸುತ್ತಾ ಬಂದನು. ಆದರೂ ಫರೋಹನನು ತನ್ನ ಹೃದಯವನ್ನು ಮೊಂಡು ಮಾಡಿಕೊಂಡು ಜನರಿಗೆ ಅಪ್ಪಣೆ ಕೊಡದೆ ಹೋದನು. ಈ ಮೂಲಕವಾಗಿ ನಮ್ಮ ಜೀವಿತದಲ್ಲಿ ದೇವರಿಗಿಂತ ಜಾಸ್ತಿಯಾಗಿ ಯಾರನ್ನು ಯಾವುದನ್ನು ಪ್ರೀತಿಸಬಾರದು ಎಂಬ ಸತ್ಯವನ್ನು ನಾವು ತಿಳಿದುಕೊಂಡಿದ್ದೇವೆ. ಆತನನ್ನು ಬಿಟ್ಟು ನಾವು ಏನನ್ನೂ ಮಾಡಲಾರೆವು. ಪ್ರಿಯರೇ, ದೇವರಿಗಿಂತ ಹೆಚ್ಚಾಗಿ ಯಾವುದನ್ನು ಪ್ರೀತಿಸುತ್ತೇವೋ ಒಂದು ದಿನ ಅದೇ ನಮಗೆ ಉರುಳಾಗಿ ಬರುತ್ತದೆ. ಆದುದರಿಂದ ಎಚ್ಚರವಾಗಿದ್ದು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಆತನೊಬ್ಬನನ್ನೇ ಆರಾಧಿಸುತ್ತಾ ನಂಬಿಕೆಯಲ್ಲಿ ನಡೆಯೋಣ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ವಾಕ್ಯಗಳನ್ನು ಕೇಳಿಕೊಂಡು ಇದ್ದಂಥ ಸ್ಥಿತಿಯಲ್ಲಿ ನಿನ್ನ ಬಳಿಗೆ ನಾವು ಬಂದಿದ್ದೇವೆ. ನಮ್ಮ ಜೀವಿತದಲ್ಲಿ ನಿನಗಿಂತ ಹೆಚ್ಚಾಗಿ ಯಾವುದನ್ನಾದರೂ ಯಾರನ್ನಾದರೂ ನಾವು ಪ್ರೀತಿಸ್ತಿರುವುದಾದರೆ ನಮ್ಮನ್ನು ಕರುಣಿಸು, ಕ್ಷಮಿಸು. ಅವುಗಳಿಂದ ಬಿಡುಗಡೆ ಕೊಟ್ಟು ನಿನ್ನೊಬ್ಬನನ್ನೇ ಪ್ರೀತಿಸಿ ಆರಾಧಿಸಿ ನಿನ್ನ ಮಾರ್ಗದಲ್ಲೇ ನಡೆಯುವುದಕ್ಕೆ ನಮಗೆ ಸಹಾಯ ಮಾಡು. ನಮ್ಮೆಲ್ಲ ವೀಕ್ಷಕ ಬಾಂಧವರನ್ನು ಹೆಸರೆಸರಾಗಿ ಆಶೀರ್ವದಿಸು. ಅವರಿಗೆ ಬಲ, ತ್ರಾಣ, ಆರೋಗ್ಯ, ಕೃಪೆ, ನಿತ್ಯ ಜೀವನ ನಿರೀಕ್ಷೆಯನ್ನು ಕೊಟ್ಟು ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಇಂದಿನ ಅಧ್ಯಯನಕ್ಕೆ ಒಂದು ಪ್ರಶ್ನೆ. ಬಾಧೆಗಳು ಐಗುಪ್ತ ದೇಶದಲ್ಲೂ ಗೋಷೆನ್ ಸೀಮೆಯಲ್ಲಿಯೂ ಉಂಟಾದವು. ಬಾಧೆಗಳು ಐಗುಪ್ತ ದೇಶದಲ್ಲೂ ಗೋಷೆನ್ ಸೀಮೆಯಲ್ಲಿಯೂ ಉಂಟಾದವು. ಉತ್ತರ ಹೌದು, ಇಲ್ಲ. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಈಗ ಹೇಳುವ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿರಿ. 7618737772. ಮರಣ ಹೊಂದಿದ ನನ್ನನ್ನೆಷ್ಟಾಗಿ ಪ್ರೀತಿಸಿದ ಪ್ರಿಯ ಯೇಸುವನ ನಂಬುವೆ. ಕಲ್ವಾರಿ ಕ್ರೂಜೆ ಮೇಲೆ ನನಗಾಗಿ ಮರಣ ಹೊಂದಿದ ನನ್ನನ್ನೆಷ್ಟಾಗಿ ಪ್ರೀತಿಸಿದ ಪ್ರಿಯ ಯೇಸುವನ ನಂಬುವೆ. ನಂಬುವೆ ಪ್ರಿಯ ಯೇಸುವನ ನಂಬುವೆ. ನನ್ನನ್ನೆಷ್ಟಾಗಿ ಸ್ನೇಹಿಸಿದ ಪ್ರಿಯ ಯೇಸುವನ ನಂಬುವೆ. ನಂಬುವೆ ಪ್ರಿಯ ಯೇಸು
ರಕ್ತದಿಂದ ಹರಿಯಿತು ಅತ್ಯಮೂಲ್ಯ ರಕ್ತಧಾರಿಯು. ಪರಿಶುದ್ಧ ರಕ್ತದಿಂದಲೇ ನನ್ನ ಪಾಪ ನೀಗಿ ಶುದ್ಧಳಾದೆನು. ಮುರಿದ ದೇಹದಿಂದ ಹರಿಯಿತು ಅತ್ಯಮೂಲ್ಯ ರಕ್ತಧಾರಿಯು. ಪರಿಶುದ್ಧ ರಕ್ತದಿಂದಲೇ ನನ್ನ ಪಾಪ ನೀಗಿ ಶುದ್ಧಳಾದೆನು. ನಾನಂಬುವೆ ಪ್ರಿಯ ಯೇಸುವನ ನಂಬುವೆ. ನನ್ನನ್ನೆಷ್ಟಾಗಿ ಸ್ನೇಹಿಸಿದ ಪ್ರಿಯ ಯೇಸುವನ ನಂಬುವೆ. ನಾನಂಬುವೆ ಪ್ರಿಯ ಯೇಸುವನ ನಂಬುವೆ. ನನ್ನನ್ನೆಷ್ಟಾಗಿ ಸ್ನೇಹಿಸಿದ ಪ್ರಿಯ ಯೇಸುವನ ನಂಬುವೆ. ಪ್ರಿಯರೇ, ಐಗುಪ್ತದವರು ಆರಾಧಿಸುತ್ತಿದ್ದ ಕಪ್ಪೆ ದೇವತೆಯ ಮೇಲೆ ದೇವರು ನೀಡಿದ ಹೊಡೆತ ಫರೋಹನನಿಗೂ ಐಗುಪ್ತರಿಗೂ ಕಿರಿಕಿರಿಯಾಯಿತು. ಕಪ್ಪೆ ಅವರಿಗೆ ಪವಿತ್ರವಾದದರಿಂದ ಅದನ್ನು ಕೊಲ್ಲಲು ಅವರು ಸಿದ್ಧರಿರಲಿಲ್ಲ. 3ನೆಯ ಬಾಧೆಯಾದ ಹೇನುಗಳು ಮತ್ತು 4ನೆಯ ಬಾಧೆ ವಿಷದ ಹುಳಗಳಿಂದಾಗಿ ಫರೋಹನನು ಮೋಶೆಯೊಡನೆ ಸಂಧಾನಕ್ಕೆ ಸಿದ್ಧವಾದರೂ ಕೂಡ ಮತ್ತೆ ಹೃದಯವನ್ನು ಕಠಿಣಪಡಿಸಿಕೊಂಡನು. ಆತ್ಮೀಯ ವೀಕ್ಷಕರೇ, ದೇವರ ವಾಕ್ಯಗಳು ನಮ್ಮ ಸಂಗಡ ಮಾತಾಡುವಾಗ ಹೃದಯವನ್ನು ಕಠಿಣಪಡಿಸಿಕೊಳ್ಳದೆ ದೇವರಿಗೆ ವಿಧೇಯರಾಗೋಣ. ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದಿಕೊಳ್ಳೋಣ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತೆ? ಈಗಲೇ ಒಂದು ಮಿಸ್ಡ್ ಕಾಲ್ ಕೊಡಿರಿ. ಮುಂದಿನ ವಿಜೇತರು ನೀವಾಗಿರಬಹುದು.